ಕನಸುಗಳಿಗೆ ಬಣ್ಣ ತುಂಬಿ ಭವಿಷ್ಯಕ್ಕೆ ದಾರಿ ತೋರಿ ನೀಲಾ ಕಾಮರ್ಸ್ ಅಕಾಡೆಮಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಸೊ ಇವತ್ತೇನು ಅಂತಂದ್ರ ಪ್ರೇರೇಪಣೆ ಉತ್ತೇಜಕದೊಳಗ ಲಾಸ್ಟ್ ವಿಡಿಯೋದಲ್ಲಿ ನಮ್ದು ಏನಾಗಿತ್ತು ಅಂತಂದ್ರ ಹಣಕಾಸಿನ ಉತ್ತೇಜಕಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳಿದ್ದೆ ನಾನು. ಅಂದ್ರ ಹಣಕಾಸಿನ ಮುಖಾಂತರ ಯಾವ ತರ ಎಂಪ್ಲಾಯೀಸ್ ಅನ್ನು ಮೋಟಿವೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ, ಇವತ್ತಿನ ಕ್ಲಾಸ್ ಅಲ್ಲಿ ಹಣಕಾಸೇತರ ಉತ್ತೇಜಕಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅಂದ್ರ ಪ್ರತಿಯೊಂದನ್ನು ಹಣದಿಂದಾನೇ ನಾವು ಎಂಪ್ಲಾಯೀಸ್ ಅನ್ನ ಮೋಟಿವೇಟ್ ಮಾಡಬಹುದೇನಪ್ಪ ಅಂತಂದ್ರ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಅವರಿಗೆ ಒಳ್ಳೆ ಸಂಬಳನ ಇರುತ್ತೆ, ಒಳ್ಳೆ ಏನು ಅಂತಂದ್ರೆ ಅವರಿಗೆಲ್ಲ ಹ್ಯಾಂಡ್ಸಮ್ ಸ್ಯಾಲರಿ ಕೊಡ್ತಾ ಇರ್ತಾರೆ, ಸೌಲಭ್ಯಗಳು ಇರ್ತಾವೆ. ಆದ್ರೂ ಕೂಡ ಏನು ಅಂತಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಆಗಿರ್ತಾರ. ಯಾಕಂತ ಒಂದು ಯೋಚನೆ ಮಾಡಿದಾಗ ದೇರ್ ಆರ್ ಸೋ ಮೆನಿ ರೀಸನ್ಸ್ ಅಂತ, ಬಹಳಷ್ಟು ಕಾರಣಗಳಿರ್ತಾವೆ. ಎಲ್ಲ ಸರಿಯಾದಂತ ಸಂಬಳ ಕೊಟ್ಟರು ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲಪ್ಪ ಅಂತ ಬಂದಾಗ ಅವ್ರಿಗೆ ಯಾವುದೋ ಒಂದು ರೀತಿ ಕೆಲಸದ ಜಾಗದೊಳಗೆ ತೊಂದರೆಗಳು ಇರ್ತಾವೆ, ಅಥವಾ ಅಡೆತಡೆಗಳು ಇರ್ಬೋದು ಏನಾದ್ರು, ಅಥವಾ ಅವ್ರಿಗೇನೋ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು, ಅಲ್ಲಿ ಅತೃಪ್ತಿ ಆಗಿರ್ಬೋದು, ಯಾವ್ಯಾವ ಕಾರಣಕ್ಕಾಗಿರ್ತಾವ ಅಂತ ತಿಳ್ಕೊಂಡಾಗ ಕೆಲವೊಂದಿಷ್ಟು ಅಂಶಗಳ ಮುಖಾಂತರ ಆ ಒಂದು ಅಸಮಾಧಾನಗಳನ್ನ ಹೋಗಿಸಿ ಅವರಲ್ಲಿ ಪ್ರೇರೇಪಣೆಯನ್ನ ನಾವು ಉಂಟು ಮಾಡ್ಬೋದು. ಅವು ಯಾವ್ಯಾವ ಅಂಶಗಳು ಅನ್ನೋದನ್ನ ನಾನು ಇವಾಗ ಒಂದ್ ಹೇಳ್ತಾ ಹೋಗ್ತೇನೆ. ಮೊದಲನೇದು ಅಂತಸ್ತು ಅಂತೇಳಿ, ಸ್ಟೇಟಸ್. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನಿಗೊಂದು ನಿರಂತರ ಆದಾಯ ಬರ್ತಾ ಇದೆ ಅಂತ ಅಂದ್ಮೇಲೆ ಅವನೇನ್ ಮಾಡಕ್ ಶುರು ಮಾಡ್ತಾನೆ, ಅಥವಾ ಒಬ್ಬ ನೌಕರ ಏನ್ ಮಾಡ್ತಾರೆ ಅಂತಂದ್ರ ಅವ್ರೊಂದು ಸ್ಟೇಟಸ್ ಮೇಂಟೈನ್ ಮಾಡ್ಬೇಕು ಅಂತೇಳಿ ಇಷ್ಟಪಡ್ತಾರೆ. ಅಂದ್ರೆ ಅವ್ರಿಗೆ ಕೆಲಸ ಮಾಡೋ ಜಾಗದೊಳಗ ಗೌರವ ಸಿಗ್ಬೇಕು, ಅವ್ರಿಗೊಂದು ಅಧಿಕಾರ ಸಿಗ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾರ. ನಾವು ನೋಡಿರ್ಬೋದು ಈಗ ಎಷ್ಟೋ ರಾಜಕಾರಣಿಗಳ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಬಟ್ ಅದನ್ನು ಅವ್ರ ಅಧಿಕಾರ ಸಲುವಾಗಿ ಹಂಬಲಿಸ್ತಾ ಇದ್ದಾರೆ ಅಂತ. ಅಂದ್ರೆ ಅಧಿಕಾರ ಅನ್ನೋದು ಮನುಷ್ಯನಿಗೆ ಎಲ್ಲೋ ಒಂದ್ ಕಡೆ ಏನು ಅಂತಂದ್ರ ಅವನಿಗೆ ಅದೊಂದು ಸ್ಟೇಟಸ್ ಅನ್ನ ತಂದು ಕೊಡುತ್ತ ಅಂತೇಳಿ ಎಲ್ಲರೂ ಅವ್ನು ಗುರುತಿಸ್ತಾರ, ಅಥವಾ ಎಲ್ಲರೂ ಏನು ಅಂತಂದ್ರೆ ರೆಸ್ಪೆಕ್ಟ್ ಮಾಡ್ತಾರ ಅನ್ನೋ ಒಂದು ಭಾವನೆ ಏನಾಗುತ್ತೆ ಮನುಷ್ಯನಿಗೆ ಹೆಚ್ಚು ತೃಪ್ತಿಯನ್ನ ಕೊಡುತ್ತ. ಹಾಗಾಗಿ ನೌಕರರಿಗೆ ಕೆಲಸ ಮಾಡೋ ಜಾಗದೊಳಗ ಆ ರೀತಿ ಒಂದು ಸ್ಟೇಟಸ್ ಒಂದು ಮೇಂಟೈನ್ ಮಾಡೋ ರೀತಿಯೊಳಗೆ ಅವ್ರಿಗೆ ಒಂದು ಗೌರವ ಅಧಿಕಾರವನ್ನ ಏನು ಅಂತಂದ್ರೆ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚು ಪ್ರೇರೇಪಿತರಾಗಿ ಏನ್ ಮಾಡ್ತಾರ ಅಂತಂದ್ರೆ ಕೆಲಸ ಮಾಡ್ತಾರ ಅಂತ ಹೇಳಿ. ಇನ್ನು ಸೆಕೆಂಡ್ ಒಂದು ಸಂಘಟನಾತ್ಮಕ ವಾತಾವರಣ, ಆರ್ಗನೈಸೇಷನಲ್ ಕ್ಲೈಮೇಟ್ ಅಂತ ಹೇಳಿ. ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಒಂದು ವಾತಾವರಣ ಏನಾಗಿರ್ಬೇಕು ಅಂತಂದ್ರ ಆ ಒಂದು ನೌಕರರಿಗೆ ಕೆಲಸ ಮಾಡ್ಲಕ್ಕ ಒಂದ್ ರೀತಿ ಸಪೋರ್ಟಿವ್ ಆಗೋ ರೀತಿ ಒಳಗೆ ಇರ್ಬೇಕು, ಮತ್ತೊಂದ್ ರೀತಿ ಸಕಾರಾತ್ಮಕವಾದಂತ ವಾತಾವರಣ ಇರ್ಬೇಕು. ಅಂದ್ರೆ ನೌಕರರಿಗೆ ಅಲ್ಲಿ ಕೆಲಸ ಮಾಡೋದಂತ ಜಾಗದೊಳಗೆ ಅಗತ್ಯ ಸೌಲಭ್ಯಗಳು ಇರ್ಬೋದು. ಅಂದ್ರೆ ವಾಶ್ರೂಮ್ ಇಂದ ಹಿಡ್ಕೊಂಡು, ಕುಡಿಯೋ ನೀರಿನಿಂದ ಹಿಡ್ಕೊಂಡು, ಲಂಚ್ ಬ್ರೇಕು, ಟೀ ಬ್ರೇಕು, ಆಮೇಲೆ ಸಿಬ್ಬಂದಿಗಳಿಗೆ ಸ್ವಲ್ಪ ಮಾತನಾಡ್ಲಿಕ್ಕೆ ಅವಕಾಶ ಇರ್ಬೋದು, ಇವೆಲ್ಲಾನು ಇರ್ಬೇಕು. ಮತ್ತು ಓನರ್ ಜೊತೆಗೆ ಮುಕ್ತವಾಗಿ ಏನಾರ ಸಮಸ್ಯೆಗಳು ಬಂದ್ರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ, ಇವೆಲ್ಲ ಇದ್ದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ವರ್ಕರ್ಸ್ ಅವ್ರು ಆರಾಮಾಗಿ ಅಲ್ಲಿ ವರ್ಕಿಂಗ್ ಪ್ಲೇಸ್ ಒಳಗ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ಇನ್ ದ ಸೆನ್ಸ್ ಬರೀ ಸೌಲಭ್ಯಗಳು ಅಷ್ಟೇ ಅಂತಲ್ಲ, ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಅವ್ರಿಗೆ ಒಂದು ರೀತಿ ಕಂಫರ್ಟೇಬಲ್ ಫೀಲ್ ಕೊಡ್ಬೇಕು. ಆ ರೀತಿಯಾದಂತ ಒಂದು ಉತ್ತಮ ವಾತಾವರಣ ಏನಾಗ್ಬೇಕಂದ್ರೆ ನಿರ್ಮಾಣ ಆಗ್ಬೇಕು. ಅದು ಸೌಕರ್ಯಗಳು ಒದಗಿಸೋದು ಹೌದು, ಜೊತೆಗೆ ಅವ್ರಿಗೆ ಒಂದ್ ರೀತಿ ಕಂಫರ್ಟೇಬಲ್ ಆಗಿ ಇರ್ಲಕ್ಕೆ ಏನು ಒಂದು ವಾತಾವರಣ ಬೇಕು, ಆ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಡ್ತಕ್ಕಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದ ಅಂತ ಹೇಳಿ. ಇನ್ನ ಥರ್ಡ್ ಪಾಯಿಂಟ್ ಯಾವುದು ಅಂದ್ರೆ ವೃತ್ತಿ ಉನ್ನತೀಕರಣದ ಅವಕಾಶಗಳು ಅಂತೇಳಿ. ಈಗ ಪ್ರತಿಯೊಬ್ಬ ನೌಕರನು ಕೂಡ ಅವ್ನು ಯಾವ ಸ್ಥಾನದಲ್ಲಿ ನೌಕರಿಯನ್ನ ಮಾಡ್ತಾ ಇದ್ದಾನ ಅಥವಾ ಕೆಲಸವನ್ನ ಮಾಡ್ತಾ ಇದ್ದಾನ ಅದೇ ಸ್ಥಾನದೊಳಗೆ ಲೈಫ್ ಲಾಂಗ್ ಇರ್ಬೇಕು ಅಂತೇಳಿ ಯಾವ ಒಂದು ನೌಕರ ಕೂಡ ಇಷ್ಟಪಡಲ್ಲ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಭಿವೃದ್ಧಿ ಬೇಕು, ಗ್ರೋತ್ ಬೇಕು. ಆ ಗ್ರೋತ್ ಅನ್ನ ಆಗ್ಲಕ್ಕ ಒಂದು ಸಂಸ್ಥೆಯ ಒಂದು ಮೇಲಾಧಿಕಾರಿಗಳು ಏನ್ ಮಾಡ್ಬೇಕು ಅಂತಂದ್ರ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ. ವೃತ್ತಿ ಉನ್ನತೀಕರಣದ ಅವಕಾಶಗಳು ಅಂತಂದ್ರ ಆ ವೃತ್ತಿ ಒಳಗಿನ ಹೊಸ ಅಪ್ಡೇಟ್ಸ್ ಗಳು ಏನೇನ್ ಬಂದಾವ ಅದನ್ನ ಕಲಿಯಲಾಕ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಮತ್ತ ಅವರಿಗೆ ಅವ್ರಿರುವಂತ ಪೋಸ್ಟ್ ಇಂದ ಹೈಯರ್ ಪೋಸ್ಟ್ ಪ್ರಮೋಷನ್ ಕೊಡ್ತಕ್ಕಂಥದ್ದನ್ನ ಮಾಡ್ಬೇಕು. ಈ ರೀತಿ ಮಾಡಿದಾಗ ಅವರು ತಮ್ಮ ವೃತ್ತಿ ಒಳಗ ಉನ್ನತ ಮಟ್ಟಕ್ಕೆ ಹೋಗ್ಲಕ್ಕ ಅವ್ರಿಗೆ ಏನಾಗುತ್ತೆ ಅಂದ್ರ ಸಹಾಯ ಆಗುತ್ತೆ ಅಂತ. ಒಬ್ಬ ಕೆಲಸಗಾರ ಲೈಫ್ ಲಾಂಗ್ ಕೆಲಸಗಾರ ಆಗಿರ್ಬೇಕು ಅಂತ ಇಷ್ಟಪಡಲ್ಲ, ಅವನಿಗೂ ಒಬ್ಬ ಮ್ಯಾನೇಜರ್ ಆಗ್ಬೇಕು, ಒಬ್ಬ ಬಾಸ್ ಆಗ್ಬೇಕು, ಒಂದು ಕಂಪ್ನಿ ನಾವು ನಡೆಸ್ಬೇಕು ಅನ್ನೋ ಅಭಿಲಾಷೆ ಇದ್ದೇ ಇರುತ್ತೆ. ಆ ಒಂದು ಮಟ್ಟಕ್ಕೆ ಅವ್ರನ್ನ ತಯಾರು ಮಾಡ್ಲಿಕ್ಕೆ ಉನ್ನತ ಮಟ್ಟದ ಅವಕಾಶಗಳನ್ನು ರೂಪಿಸ್ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚು ಮೋಟಿವೇಟೆಡ್ ಆಗಿ, ಹೆಚ್ಚು ಅವ್ರು ಪ್ರೇರಿತರಾಗಿ ಕೆಲಸ ಮಾಡ್ತಾರ ಅನ್ನೋದು ಥರ್ಡ್ ಪಾಯಿಂಟ್ ಹೇಳ್ತಾ ಇರೋದು. ಇನ್ನ ಫೋರ್ತ್ ಒನ್ ಕಾರ್ಯ ಸಮರ್ಥನೆ, ಜಾಬ್ ಎನ್ರಿಚ್ಮೆಂಟ್ ಅಂತ ಹೇಳಿ. ಒಂದು ಕೆಲಸ ಅಂತ ಬಂದಾಗ ಅಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳಂತ ಇದ್ದೇ ಇರ್ತಾವ. ಅಫ್ಕೋರ್ಸ್ ಆ ಚಟುವಟಿಕೆಗಳು ಏನಾಗಬಾರ್ದು ಅಂತಂದ್ರೆ ಒಂದು ರುಟೀನ್ ಅನ್ನೋಂಗ್ ಆಗ್ಬಾರ್ದು ಎಂಪ್ಲಾಯ್ಸ್. ಅಂದ್ರೆ ಡೈಲಿ ಬರೋದಪ್ಪ ಇದೇ ಕ್ಲಾಸ್ ತಗೋದು, ಇದೇ ಮಕ್ಕಳಿಗೆ ಇದೇ ಸಿಲೆಬಸ್ ಹೇಳೋದು, ಈ ರೀತಿ ಮಾಡ್ತಾ ಹೋದ್ವಿ ಅಂತಂದ್ರ ದೇರ್ ವಿಲ್ ಬಿ ನೋ ಚೇಂಜಸ್ ಅಂತೇಳಿ. ನಮಗೆ ಇಲ್ಲಿ ಕೂಡ ಏನಿರ್ಬೇಕಂದ್ರೆ ಹೊಸ ದಿನ ಕಲಿಲಾಕ, ನಮ್ಮ ನಾಲೆಜ್ ಇನ್ಕ್ರೀಸ್ ಮಾಡ್ಕೊಳಕ,
ಮತ್ತೆ ನಮಗೆ ಹೊಸ ಹೊಸ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲಸದೊಳಗೆ ಏನಿರ್ಬೇಕಂದ್ರೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು. ಅಂದ್ರೆ ಬರೀ ಹುದ್ದೆ ಒಳಗ ಪ್ರಮೋಷನ್ ಕೊಡೋದು ಅಷ್ಟೇ ಅಂತಲ್ಲ, ನಮ್ಮ ನಾಲೆಜ್ ಲೆವೆಲ್ ಕೂಡ ಏನಾಗಬೇಕಂದ್ರೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಅಂದಾಗ ನಮ್ದು ಏನಾಗುತ್ತೆ ಅಂದ್ರೆ ನಮ್ಗೆ ಅವಕಾಶಗಳು ಹೆಚ್ಚು ಅವಕಾಶಗಳು ಬರ್ತಾವೆ. ನಮಗೆ ಗೊತ್ತಿರೋ ಒಂದು ಚೇಂಜಸ್ ಆರ್ ವೆರಿ ಕಾಮನ್ ಇನ್ ಎವ್ರಿ ಫೀಲ್ಡ್ ಅಂತೇಳಿ ಪ್ರತಿಯೊಂದು ಫೀಲ್ಡ್ ಒಳಗೂ ಬದಲಾವಣೆಗಳನ್ನು ಆಗ್ತಾನೆ ಇರ್ತವೆ. ಎವ್ರಿ ಡೇ ಹೊಸ ಹೊಸ ಚೇಂಜಸ್ ಬರ್ತಾ ಇರ್ತಾವೆ. ನಾವು ಅದನ್ನೆಲ್ಲ ಕಲೀಲಕ್ಕೆ ಏನಿರ್ಬೇಕಂದ್ರೆ ವರ್ಕಿಂಗ್ ಪ್ಲೇಸ್ಗೆ ಅವಕಾಶ ಇರಬೇಕು. ಆ ರೀತಿ ಅವಕಾಶ ಇದ್ದಾಗ ನಾವು ಅದನ್ನ ಬಳಸ್ಕೊಂಡು ಹೊಸ ಹೊಸ ವಿಷಯಗಳನ್ನ ಕಲಿತು ಅಪ್ಡೇಟ್ ಆಗಿ ನಾವು ಕೂಡ ಏನು ಅಂತಂದ್ರೆ ಉನ್ನತ ಮಟ್ಟದ ವೃತ್ತಿ ಅವಕಾಶಗಳನ್ನ ಪಡಿಲಕ್ಕೆ ಇರೋದು ಅಂದ್ರೆ ಸಾಧ್ಯ ಆಗುತ್ತೆ. ಅಂತ ಸಂದರ್ಭಗಳು ಅಂತ ಅವಕಾಶಗಳು ಎಲ್ಲಿರ್ತಾವೋ ಅಲ್ಲಿ ಎಂಪ್ಲಾಯೀಸ್ ನ ಹೆಚ್ಚು ಮೋಟಿವೇಟೆಡ್ ಆಗಿ ಏನ್ ಮಾಡ್ತಾರ ಕೆಲಸ ಮಾಡ್ತಾರ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಉದ್ಯೋಗಿ ಗುರುತಿಸುವಿಕೆ ಕಾರ್ಯಕ್ರಮಗಳು ಅಂತೇಳಿ ಎಂಪ್ಲಾಯಿ ರೆಕಗ್ನೈಸೇಷನ್ ಪ್ರೋಗ್ರಾಮ್ಸ್ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿನೂ ತಾನು ಮಾಡುವಂತ ಒಳ್ಳೆ ಕೆಲಸಕ್ಕೆ ರೆಕಗ್ನೈಸೇಷನ್ ಅನ್ನ ಇಷ್ಟಪಟ್ಟೆ ಪಡ್ತಾನ ಅಂತೇಳಿ. ಅಂದ್ರೆ ನೀವೊಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ ಅಥವಾ ನೀವು ಮಾಡಿದ ಕೆಲಸ ಸರಿಯಾಗದ, ನೀವು ಬೆಸ್ಟ್ ವರ್ಕ್ ಮಾಡಿದೆ ಅಂತೇಳಿ ಯಾರಾದ್ರೂ ಅದನ್ನ ಅಪ್ರಿಸಿಯೇಟ್ ಮಾಡ್ಬೇಕು ಅಂತೇಳಿ ಪ್ರತಿಯೊಬ್ಬ ವ್ಯಕ್ತಿನೂ ಬಯಸ್ತಾನ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದೊಂದು ಬೇಸಿಕ್ ಏನು ಅಂತಂದ್ರೆ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಮಾನಸಿಕವಾಗಿ ನಮ್ಗೆ ತೃಪ್ತಿ ಕೊಡುತ್ತೆ. ಯಾರೋ ಒಬ್ರು ನಮ್ ವರ್ಕ್ ಅನ್ನ ರೆಕಗ್ನೈಸ್ ಮಾಡ್ತಾ ಇದಾರಪ್ಪ, ಗುರುತಿಸ್ತಾ ಇದಾರ, ಅಪ್ರಿಸಿಯೇಟ್ ಮಾಡ್ತಾ ಇದಾರ ಅಂತಂದ್ರ ನಿಜಕ್ಕೂ ಆ ವಿಷಯ ಎಂಪ್ಲಾಯೀಸ್ ಬಹಳಷ್ಟು ಖುಷಿ ಕೊಡುತ್ತೆ. ಆ ಒಂದು ರೆಕಗ್ನೈಸೇಷನ್ ಏನಾಗುತ್ತೆ ಅವ್ರು ಇನ್ನೂ ಹೆಚ್ಚು ಕೆಲಸ ಏನ ಎಫಿಷಿಯೆಂಟ್ ಆಗಿ ಮಾಡ್ಲಿಕ್ಕೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪ್ರೇರೇಪಣೆ ಆಗುತ್ತೆ. ಹಾಗಾಗಿ ಸಂಸ್ಥೆಗಳಲ್ಲಿ ಅವ್ರು ರೆಕಗ್ನೈಸ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅವಾರ್ಡ್ಸ್ಗಳನ್ನ ಕೊಡ್ತಕ್ಕಂಥದ್ದು, ಅವ್ರಿಗೆ ಅದನ್ನ ರೆಕಗ್ನೈಸ್ ಮಾಡಿ ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇರ್ಬೇಕು. ಅವ್ರು ಮಾಡ್ತಾ ಇದ್ದಾಗ ಅವ್ರನ್ನ ಹೆಚ್ಚು ಪ್ರೇರೇಪಿತರಾಗಿ ಏನ್ ಮಾಡ್ತಾರ ಅಂದ್ರೆ ಕೆಲಸ ಮಾಡ್ತಾರ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ಉದ್ಯೋಗ ಭದ್ರತೆ ಅಂತ ಹೇಳಿ ಅಂದ್ರೆ ಜಾಬ್ ಸೆಕ್ಯೂರಿಟಿ ಅಂತ ಹೇಳಿ. ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಒಂದ್ ರೀತಿ ಆತಂಕ ಇರುತ್ತೆ. ಎದ್ರ ಬಗ್ಗೆ ಅಂತಂದ್ರೆ ಅವ್ರು ಮಾಡ್ತಾ ಇರೋಂಥ ಜಾಬ್ ಬಗ್ಗೆ ಅಂತೇಳಿ. ಈಗ ಗೌರ್ಮೆಂಟ್ ಸೆಕ್ಟರ್ ಅಂದಾಗ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಅವ್ರಿಗೆ 60 ವರ್ಷ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಹೀಗಾಗಿ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಜಾಬ್ ಸೇಫ್ಟಿ ಬಗ್ಗೆ. ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ ಇನ್ ಕೇಸ್ ವರ್ಕರ್ಸ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಫ್ಕೋರ್ಸ್ ಏನಾದ್ರು ವರ್ಕರ್ಸ್ ಮಧ್ಯೆ ಕೂಡ ಪ್ರಾಬ್ಲಮ್ಸ್ಗಳಾಗ್ಬೋದು, ಓನರ್ ವರ್ಕರ್ಸ್ ಮಧ್ಯೆ ಕೂಡ ಸಮಸ್ಯೆಗಳಾಗ್ಬೋದು. ಈ ತರ ಆದಾಗ ಯಾವಾಗ ಬೇಕಾದ್ರೂ ವರ್ಕರ್ಸ್ ಏನು ಅಂತಂದ್ರೆ ಕೆಲಸದಿಂದ ರಿಮೂವ್ ಮಾಡ್ಬೋದು ಅಂತೇಳಿ. ಆ ಕಾರಣಕ್ಕೆ ವರ್ಕರ್ಸ್ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ, ನಮ್ಗೆ ಏನಾದ್ರು ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ ಅಥವಾ ನಂಗೆ ಕೆಲಸ ಇಲ್ಲ ಅಂದ್ರೆ ನನ್ನ ಜೀವನ ಹೆಂಗಪ್ಪ ಅನ್ನುವಂತ ಒಂದು ಆತಂಕ ಅವ್ರಿಗೆ ಡೆಫಿನೆಟ್ಲಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಕಂಪನಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಕೆಲವೊಂದಿಷ್ಟು ಜಾಬ್ ಸೆಕ್ಯೂರಿಟಿ ಪರ್ಪಸ್ ಕೆಲವೊಂದಿಷ್ಟು ಪಾಲಿಸಿಗಳು ಮಾಡ್ಕೊಳ್ಳೋದು ಬಹಳಷ್ಟು ಬೆಟರ್. ಯಾವ ರೀತಿ ಅಂದ್ರೆ ಒಂದು 2-3 ಇಯರ್ಸ್ ಅಥವಾ ಒಂದು 5 ಇಯರ್ಸ್ ಕಂಟಿನ್ಯೂಸ್ ಆಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಪರ್ಮನೆಂಟ್ ಎಂಪ್ಲಾಯೀಸ್ ಅಂತ ಅನೌನ್ಸ್ ಮಾಡಿ ಅವರಿಗೆ ಸ್ಯಾಲರಿ ಇನ್ಕ್ರಿಮೆಂಟ್ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಕೊಡೋದ್ರಿಂದ ಅವ್ರನ್ನ ಪರ್ಮನೆಂಟ್ ಎಂಪ್ಲಾಯ್ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಮತ್ತೆ ಬೇರೆ ಕಡೆ ನಾವು ಜಾಬ್ ನೋಡ್ಬೇಕು ಅನ್ನೋಂಥ ಟೆನ್ಷನ್ ಇರಲ್ಲ. ಇನ್ನೊಂದು ನಮ್ಗೆ ಒಂದು 60 ಇಯರ್ಸ್ ತನಕ ಜಾಬ್ ಇರುತ್ತೆ ಅನ್ನೋಂಥ ಭರವಸೆ ಇರ್ತದ. ಅವಾಗ ಅವರು ಕೂಡ ಇದು ನನ್ನ ಸಂಸ್ಥೆ ಅಂತ ಅನ್ನೋಂಥ ಮನೋಭಾವನೆಯಿಂದ ಹೆಚ್ಚು ಪ್ರೇರೇಪಿತರಾಗಿ ಏನ್ ಮಾಡ್ತಾರ ಅಂದ್ರೆ ಕೆಲಸ ಮಾಡ್ತಾರ ಅಂತೇಳಿ. ಆ ಕಾರಣಕ್ಕೂ ಆದಷ್ಟು ಅವರಿಗೆ ಜಾಬ್ ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅದ ಅಂತ. ಇನ್ನು ನೆಕ್ಸ್ಟ್ ನೌಕರರ ಭಾಗವಹಿಸುವಿಕೆ ಅಂತೇಳಿ ಎಂಪ್ಲಾಯಿ ಪಾರ್ಟಿಸಿಪೇಷನ್ ಅಂತೇಳಿ. ಕೆಲವೊಂದು ಕಂಪನಿಗಳಲ್ಲಿ ಏನ್ ಮಾಡಿರ್ತಾರ ಅಂತಂದ್ರೆ ಎಂಪ್ಲಾಯೀಸ್ ಅಂದ್ರೆ ಡಿಸಿಷನ್ ಮೇಕಿಂಗ್ ಒಳಗೆ ಇನ್ವಾಲ್ವ್ ಮಾಡ್ಕೋತಾರ ಅಂತೇಳಿ. ಎಂಪ್ಲಾಯೀಸ್ ಅಂತಂದ್ಮೇಲೆ ಅವ್ರಿಗೆ ಇಲ್ಲಿ ಗೊತ್ತಿರಲ್ಲ ಅಂತಲ್ಲ, ಸೊ ಒಬ್ಬೊಬ್ಬ ವ್ಯಕ್ತಿಗೂ ಕೆಲವೊಂದು ವಿಚಾರಗಳಲ್ಲಿ ಅವ್ನಿಗೆ ಏನೋ ಅಂತಂದ್ರೆ ನಾಲೆಜ್ ಇದ್ದೇ ಇರುತ್ತೆ ಡೆಫಿನೆಟ್ ಆಗಿ. ಸೊ ಒಂದು ಯಾವುದೋ ಒಂದು ಮೇಜರ್ ಡಿಸಿಷನ್ಸ್ ತಗೊಳ್ಳೋ ಟೈಮ್ನಾಗ ವರ್ಕಿಂಗ್ ರಿಲೇಟೆಡ್ ಇದ್ದಾಗ ಆ ಒಂದು ಡಿಸಿಷನ್ಸ್ ಒಳಗೆ ಎಂಪ್ಲಾಯೀಸ್ ಅನ್ನು ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋದ್ರಿಂದ ಒಂದು ಉಪಯೋಗ ಏನಾಗುತ್ತೆ ಅಂದ್ರೆ ಎಷ್ಟೋ ಸರ್ತಿ ಮ್ಯಾನೇಜ್ಮೆಂಟ್ ಲೆವೆಲ್ ಇರೋರಿಗೆ ಗೊತ್ತಿಲ್ಲದಿರುವಂತ ವಿಷಯಗಳು ಕೂಡ ವರ್ಕರ್ಸ್ ಗೊತ್ತಿರುವಂತ ಸಾಧ್ಯತೆಗಳಿರುತ್ತೆ. ಆ ವಿಷಯಗಳು ಗೊತ್ತಾಗ್ತವು. ಇನ್ನೊಂದೇನು ಅಂದ್ರೆ ವರ್ಕರ್ಸ್ ಎಲ್ಲೋ ಒಂದ್ ಕಡೆ ನಮ್ಮ ಭಾವನೆಗಳಿಗೂ ಇಲ್ಲಿ ಬೆಲೆ ಕೊಡ್ಲತ್ತಾರಲ್ಲಪ್ಪ, ನಮ್ಮ ಅಭಿಪ್ರಾಯಗಳಿಗೂ ಮನ್ನಣೆ ಅದಲ್ಲ ಅನ್ನೋ ಮನೋಭಾವನೆಯಿಂದ ಅವ್ರು ಇನ್ನೂ ಹೆಚ್ಚು ಪ್ರೇರೇಪಿತರಾಗಿ ಕೆಲಸ ಮಾಡುವಂತ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಅವರ ಅಭಿಪ್ರಾಯಗಳಿಗೆ ಅವರ ಭಾವನೆಗಳಿಗೆ ಮನ್ನಣೆ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚು ಪ್ರೇರೇಪಿತರಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರನ್ನ ನಿರ್ಧಾರ ತೆಗೆದುಕೊಳ್ಳೋದ್ರೊಳಗೆ ಭಾಗವಹಿಸುವಿಕೆ ಕೂಡ ಏನು ಅಂತಂದ್ರೆ ಒಂದು ಒಳ್ಳೆ ಒಂದು ಪ್ರೇರೇಪಣೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಉದ್ಯೋಗಿ ಸಬಲೀಕರಣ ಎಂಪ್ಲಾಯಿ ಎಂಪವರ್ಮೆಂಟ್ ಅಂತ ಹೇಳಿ. ಆದಷ್ಟು ಎಂಪ್ಲಾಯೀಸ್ ಅನ್ನ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಲಾಕ ಅವ್ರಿಗೆ ಸ್ಟ್ರಾಂಗ್ ಮಾಡ್ಲಾಕ ಏನ್ ಸ್ಟೆಪ್ಸ್ ಬೇಕು ಅವನ್ನೆಲ್ಲನೂ ಏನು ಅಂತಂದ್ರೆ ವರ್ಕಿಂಗ್ ಪ್ಲೇಸ್ ಒಳಗೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ. ಹಂಗ್ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರು ಕೂಡ ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡು ಅವ್ರ ಈ ಕೆಲಸವನ್ನ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರ್ತವೆ. ಹಾಗಾಗಿ ಬರೀ ಹಣದ ಮುಖಾಂತರ ಅಷ್ಟೇ ಅಲ್ಲ, ಈ ಎಲ್ಲಾ ಒಂದು ಸೌಲಭ್ಯಗಳನ್ನ ಕೆಲಸ ಮಾಡೋ ಜಾಗದೊಳಗ ಮಾಲೀಕರು ತಮ್ಮ ವರ್ಕರ್ಸ್ ಒದಗಿಸಿಕೊಡೋದ್ರಿಂದ ಕೂಡ ಅವರು ಅತಿ ಹೆಚ್ಚು ಪ್ರೇರೇಪಿತರಾಗಿ ಅವ್ರು ವಿತ್ ಇಂಟ್ರೆಸ್ಟ್ ಇಂದ ಅವ್ರ ಮನಸ್ಸಿಂದ ಏನಂದ್ರೆ ಕೆಲಸ ಮಾಡ್ತಾರ. ಯಾವಾಗ ಒಬ್ಬ ವ್ಯಕ್ತಿ ಸ್ವ ಇಚ್ಛೆಯಿಂದ ಕೆಲಸ ಮಾಡ್ತಾರ, ಆಸಕ್ತಿಯಿಂದ ಕೆಲಸ ಮಾಡ್ತಾರ, ಡೆಫಿನೆಟ್ಲಿ ಅದು ಪ್ರತಿಫಲ ಕೂಡ ಏನಾಗಿರ್ತದ ಒಳ್ಳೇದಾಗಿರ್ತದ. ಸೊ ಅವರ ಒಂದು ದಕ್ಷವಾದಂತ ಕೆಲಸದಿಂದ
ಇದರಿಂದ ಕಂಪ್ನಿ ಕೂಡ ಒಳ್ಳೆ ಲಾಭ ಮಾಡುತ್ತೆ. ಕಂಪ್ನಿ ಒಳ್ಳೆ ಲಾಭ ಮಾಡಿದ್ರೆ ವರ್ಕರ್ಸಿಗೆ ಕೂಡ ಹೆಚ್ಚು ಸಂಬಳ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಒಬ್ಬರಿಂದ ಒಬ್ರು ಇಬ್ರು ಕೂಡ ಏನು ಅಂತಂದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸೊ ಇದು ಅವಶ್ಯಕತೆ ಇರುವಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.